ಆತಿಥ್ಯ ನೀಡಿದ ಬಸವಾದಿ ಶಿವಶರಣರ ಪವಿತ್ರ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ನಿಮಿಷಂ ನಿಮಿಷಾರ್ಧವಾಹ ತತ್ರ ತಿಷ್ಠಂತಿ ಯೋಗಿನಃ ತತ್ತೈವ ಸರ್ವಶ್ರೇಹಾಶ ತತ್ತೀರ್ಥ ತತ್ತಪೋಯನಃ. ಎಲ್ಲಿ ಭಗವಂತನ ವಾಸ, ಎಲ್ಲಿ ಸದ್ಗುರುವಿನ ತಾಣ, ಆ ಕ್ಷೇತ್ರ ಪರಮ ಪಾವನ ತೀರ್ಥಕ್ಷೇತ್ರ. ಬಸವ ಕಲ್ಯಾಣ ತಾಲೂಕಿನರಾಗಿರುವ ಪರಮ ಪೂಜ್ಯ ಶಿವಲಿಂಗೇಶ್ವರರ ದಿವ್ಯ ಚರಣಾರವಿಂದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಹಾನಗಲ್ಲ ಕುಮಾರ ಶಿವಯೋಗಿಗಳನ್ನು, ಶ್ರೀ ಅನ್ನದಾನೇಶ್ವರರನ್ನು ಸ್ಮರಣೆಯನ್ನು ಮಾಡಿ, ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಸರ್ವ ಯುವ ಯತಿವರ್ಯರ ಪವಿತ್ರ ಶ್ರೀಚರಣಕ್ಕೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ಅಧ್ಯಾತ್ಮದ ನುಡಿ ಚಿಂತನೆಗಳನ್ನು ಹೇಳಿ ನಿರ್ಗಮಿಸುತ್ತಿರ್ತಕ್ಕಂಥ ಪೂಜ್ಯ ಬಿಲಗುಂದಿ ಅಪ್ಪಾಜಿಯವರ ಶ್ರೀಚರಣಕ್ಕೆ ಪ್ರಣಾಮಗಳನ್ನು ಹೇಳಿ, ಯುವ ಯತಿಗಳು ವಯಸ್ಸು ಸಣ್ಣದಾದರೂ ಕೂಡ ವಾಟ್ ಟು ಟಾಕ್, ವೆನ್ ಟು ಟಾಕ್, ವೇರ್ ಟು ಟಾಕ್, ಹೌ ಟು ಟಾಕ್, ಹೌ ಮಚ್ ಟು ಟಾಕ್. ಹೇಪಿ ನೋಡ್ರಿ ನನ್ನ ಕಡೆ ಬಂದಿದ್ದಾನೆ ಅಂತ ಅವರೆಲ್ಲ ಹೇಳಿದ್ರ, ಇವ ಏನೋ ಗಟ್ಟಿ ಮಾಡಿಕೊಂಡು ಬಂದಿರುವ ಒಂದು 4-5 ನುಡಿಗಳನ್ನು ಹಿಂಗ್ಯಾಕೆ ಒದರ್ಲಕತ್ತ ಅಂತ ಹೇಳಿ ಅವು ಕುಂತಲೇ ಒಂದಕ್ಕೊಂದು ಮಾತಾಡಕತ್ತಾವ. ಏನೋ ನಗಿಸ್ತಾನಂತ ಹೇಳಿದನು, ಬೇರೆ ಬೇರೆನೇ ಶುರು ಮಾಡಿದನಂತ ಹೇಳಿ. ಆದರೂ ಕೂಡ ನಾವು ತಪ್ಪಿದ್ದು ಇಲ್ಲೇ, ನಾವೆಲ್ಲ ತಪ್ಪಿದ್ದು ಇಲ್ಲೇ. ಯಾವುದನ್ನು ಸ್ಮರಣೆ ಮಾಡಬೇಕೋ ಅದು ಮಾಡ್ತಾ ಇಲ್ಲ, ಮಾಡಲಾರ್ದ ಮಾಡೇ ಭಾಳ ಯುವ ಜನರು ಇವತ್ತು ಹಾಳಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ. ರೊಟ್ಟಿ ತಿನ್ರಿ ನಿಮ್ಮ ಆರೋಗ್ಯ ಸರಿ ಇರ್ತದಂತಂದ್ರೆ ಭಾಳ ಜನ ರೊಟ್ಟಿ ಬಿಟ್ಟಾರಮ್ಮ. ಈಗ ನಿಮ್ಮ ಮಕ್ಕಳಿಗೂ ಕಾಲೇಜ್ ಕಳಿಸ್ತೀರಿ, ಮನ್ಯಾಗ ಏನು ಸ್ವಲ್ಪ ಊಟ ಮಾಡಿ ಕಳಿಸ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಸಿಟಿಗೆ ಹೋದು ಅಂದ್ರೆ ಪಾನಿಪುರಿ ಬೆನ್ನತ್ಯಾರು. ಅವ ಬಾಯ್ದಾಗ ಕೂಸು ಬಿದ್ದದೇನು ಅಂದಂಗೆ ಅದೊಂದು ಡಬ್ಬ ಇಟ್ಕೊಂಡು ನಿಂತಿರ್ತಾನ ಗಡಿಗೆ, ಅದ್ರ ಸುತ್ತಮುತ್ತ ಹುಡುಗಿಯರು ಅವು ನಿಂದಿರ್ತಾವ. ಹಿಂಗಾಕದೆ ಹಾಕದೆ 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 ಬಹುತ್ ಟೇಸ್ಟ್ ಆಗಿದೆ ಏಕೋ ಭಯ್ಯ ಅವ್ರು ತೊಡೋದ ಅಲೋ ಮತ್ತೊಂದಿಟ್ಟು ಹಾಕ್ತಾನ. ಹಾಕಿದ್ಮೇಲೆ ಒಂದು ನಿಂತಿರ್ತಾನೆ ಅವ. ಈ ಹುಡುಗಿಯರೆಲ್ಲ ತಿನ್ನತಾನ, ಅವ ಇಲ್ಲಿ ಒರೆಸ್ಕೋತಾನ, ಕಿಲ್ಲಿ ತುರ್ಸ್ಕೋತಾನ, ಹಂಗೆ ಹಂಗೆ ತುರ್ಸ್ಕೊಂಡಿದ್ದ ಕೈ ಎತ್ತಾನ, ಮತ್ತೆ ಹಂಗೆ ಮತ್ತೆ ಹಾಕ್ತಾನ. ಹಾಕದ ಮೇಲೆ ಏ ಬಹುತ್ ಟೇಸ್ಟ್ ಇದೆ ಏಕೋ ಭಯ್ಯ ಪೈಲೆ ಸೇ ಏ ಟೇಸ್ಟ್ ಮತ್ತು ಅದಕ್ಕಿಂತ ಇದು ಟೇಸ್ಟ್ ಅದ. ಎದಕ್ಕೆ ಟೇಸ್ಟ್ ಅದ ರೀ? ಅದಕ್ಕೂ ಬರಲಾರ್ದ ಟೇಸ್ಟ್ ಅದ ರೀ. ನಮ್ಮವು ಮುಂಜಾನೆ ರೊಟ್ಟಿ ಮಾಡಿ ಕೊಟ್ಟೆ ಅದು ತಿಂದ್ರೆ ಇಡೀ ದಿನ ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ. ಅಲ್ಲಿ ನಮ್ಮ ಅಪ್ಪದವ್ರು ಕುಂತಾರ ನೋಡ್ರಿ, ತಲೆ ಮೇಲೆ ಟೋಪಿ ಉಟ್ಕೊಂಡು 3 ತಾಸಾದ್ರೂ ನೆಲಕ್ಕೆ ಸ್ಪರ್ಶವಾಗಿ ದೋತರು ಉಟ್ಕೊಂಡು ಕುಂದಿರ್ತಾರೆ. ಈಗ ಪ್ಯಾಂಟ್ನವ್ರಿಗೆ ಆತದ್ರೆ ಎಲ್ಲಿ ಕುಂದ್ರಲು ಪುರ್ಸತ್ತದ್ರಿ. ಇನ್ನು ಇಲ್ಲಿ ಪೂಜ್ಯರ ಒಂದು ಧರ್ಮದ ತಳದಿ ಅಪ್ಪವ್ರದ್ದು ಒಂದು ಅವ್ರ ಮೇಲೆ ಇರ್ತಕ್ಕಂಥ ಮಾರ್ಗದರ್ಶನ ಒಂದೊಂದು ಊರಾಗ ಫೋಟೋಗಳನ್ನು ಕಟ್ಟಿರ್ತಕ್ಕಂಥ ಫೋಟೋ ನಮ್ಮ ಹುಡುಗರು ಕಟ್ಟ್ಯಾರ ಅಂತ ಹೇಳಿದ್ರು ಅಪ್ಪವ್ರು. ಈಗಿನ ಕಾಲಕ್ಕೆ ಧರ್ಮಗುರುವಿಂದ ಯಾರಾದರೂ ಫೋಟೋ ಕಟ್ತಾವ ಹುಡುಗರು? ಅವು ಯಾವಕ್ಕರೆ ಹೀರೋನಿ ಹೊಂಟಿಳಂದ್ರೆ ಅದು ಎಲ್ಲಿಂದೋ ಆಕಿ ಕರ್ಕೊಂಡು ಬಂದು, ಆಕಿನ ಹಿಂದೆ 8 ಮಂದಿ ಬಂದು 10 ಕಾರ್ ಬಂದು ಸ್ಟೇಜಿಗೆ ಬರೋ ಹೊತ್ತಿಗೆ ಆಕಿ ಬರೋದೇ ಬರ್ತಾಳ್ರಿ. ನಿಮ್ಮನ್ನು ನೋಡಿದ್ರೆ ಹೀಗೆ ನೋಡ್ಬೇಕನ್ನಿಸ್ತದೆ, ನೀವು ಹೀಗೆ ಕರೆಸ್ತಾ ಇರಿ, ನನಗೆ ಟ್ರೈನ್ ಟೈಮ್ ಆಗಿದೆ, ನೀವು ಹಿಂಗೆ ಕರೆಸ್ರಿ, ನಾ ಹಿಂಗೆ ಸಾಫ್ ಮಾಡ್ತೀನಿ ಅಂತ ರೈಟ್ ಹಾಕಿ. ಇವು ಅವು ಹೋಸು ಹುಡುಗರು ನಡೆದಳು ಯವ್ವಾ ಪುರಾಣದ ಕುಂದ್ರಿ ಪುರಾಣ ಇನ್ನ ಅಪ್ಪವ್ರು ಮಾತಾಡಿಲ್ಲ. ಯಾವ ಪುರಾಣ ತೊಗೊಂಡು ಏನು ಮಾಡ್ತೀವೋ, ನಮ್ಮದೇ ಫಿಗರ್ ಹೋದ್ಮೇಲೆ ಶುಗರ್ ಹೆಚ್ಚಿಗೆ ಆಗತ್ತ ತೊಗೊಂಡು ನಾವೇನು ಮಾಡೋದು ಹೂ ಹಾರಿ ಓಡೋತಾವ್ರಿ.
ಆದ್ರೆ ನಮ್ಮ ಖೇಳಿಗೆಯ ಮಠದ ಯುವಕರು ಇವತ್ತು ಪೂಜ್ಯರ ಎಲ್ಲ ಫೋಟೋಗಳನ್ನು ಕಟ್ಟಿದ್ರಂದ್ರೆ ನಿಜವಾಗಲೂ 10 ಮಕ್ಕಳು ಹಡಿಯೋದಕ್ಕಿಂತಲೂ ಆ ಫೋಟೋ ಕಟ್ಟಿರ್ತಕ್ಕಂಥ ಮಕ್ಕಳನ್ನು ಹಡಿದ್ರೆ ಈ ನಾಡಿಗೆ ಒಂದು ಸಮರ್ಥವಾಗಿರ್ತಕ್ಕಂಥ ಯುವಕರನ್ನು ಪಡೆದ ಹಾಗೆ. ಯಾಕೆ ಈಗ ನೋಡ್ಬೇಕ್ರಮ್ಮ ನೀವು ಒಂದೊಂದು ಊರಾಗ ಹೋಗಿ ನೋಡ್ರಿ, ರೋಡಿನ ಮ್ಯಾಲ, ಕಾಲನಿದಾಗ, ರಸ್ತೆ ಮ್ಯಾಲ ಮೊಬೈಲ್ ತಿಕ್ಕೋತ ಕುಂತಿರ್ತಾವೆ. ಈ ಕಡೆದು ಮೆಸೇಜ್ ಅಕ್ಕಿಗೆ ಮಾಡ್ತಾವ, ಅಕ್ಕಿ ಈ ಕಡೆ ಮಾಡೋದು. ರಾತ್ರಿ ಬಾರ ಏನು, ಒಂದೇನು ಎರಡೇನು, ಈ ಕಡೆ ನೋಡಕ್ಕೆ ತಯಾರಿಲ್ಲ. ಯಾರ ಅವ್ರವ್ವ ಅವ್ರಪ್ಪ ಎಲ್ಲಿ ಹೋಗ್ಯಾನ ತಿಕ್ಲಗತ್ತಾನ. ಇದು ಮನೆ ಮಗ ಮೊಬೈಲ್ ನಡೆದೀನಿ, ಕಂಟ್ಯಾಗ ಕುಂತದೊಂದು ಪಾರ ಇದಕ್ಕೆ ಕುಂತಲೇ ತಿಕ್ಲಗತ್ತಾನ. ಹಿಂಗ 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 ಹಿಂದೆ ಹಂದಿ ಬಂದು ಅವನೇ ತಿಕ್ಲಗತ್ತದ. ಗಸಲ್ 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 ಅಟ್ ಆದ್ರೂ ನೋಡಕ್ಕೆ ತಯಾರಿಲ್ಲ. ಪೂರ ಅದೇ ಸಾಫ್ ಮಾಡ್ತೀರಿ, ನೀರಿಲ್ದಂಗೆ ಎಲ್ಲ ಒಟ್ಟು ಅದೇ ಮುಗಿಸ್ಬಿಟ್ಟದ ಪೂರ. ಬೈದ್ರ ಬೈಲಕ್ಕೆ ಅಪ್ಪವ್ರನ್ನ ಇದು ಯಾಕೆ ಹೇಳಿಕತ್ತೀನಂದ್ರೆ ಇಂಥ ಹುಡುಗರು ಹುಟ್ಟ್ಯಾವ. ಹಡಿಬೇಕಂತ ಹಡಿಯೋದು ಬೇರೆ, ಸೋಮ ಹುಟ್ಟ್ಯಾವ ಅನ್ನೋದು ಅವು ಬೇರೆ. ಆದರೆ ನಮ್ಮೆಲ್ಲ ಕೇಳಿಗೆ ಯುವ ಮಿತ್ರರೇ, ಯುವಕರೇ, ಅದಕ್ಕೆ ಬರಾಕ್ ಒಬಾಮ ಒಂದು ಮಾತು ಹೇಳ್ತಾನೆ, ಅಮೇರಿಕದ ಅಧ್ಯಕ್ಷ, ನಾನು ಬಾಂಬ್ಗಳಿಗೆ ಅಂಜುವುದಿಲ್ಲ, ಪರಮಾಣುಗಳಿಗೆ ಅಂಜುವುದಿಲ್ಲ, ನಾನು ಅಂಜುವುದಾದರೆ ಭಾರತ ದೇಶದ ಯುವಕರನ್ನು ಅಂಜುತ್ತೀನಿ ಅಂತಕ್ಕಂಥ ಮಾತನ್ನು ಯಾಕೆ ಹೇಳ್ತಾನಂತಂದರೆ, ಇಂಥ ಯುವಕರನ್ನ, ಇಂಥ ಪರಮ ಗುರುವರ್ಯರು ಅಪ್ಪವರು ಇವರೆಲ್ಲ ಇದ್ದಿರ್ತಕ್ಕಂಥ ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ಶ್ರೀಗಳು ಅವ್ರಿಗೆ ಯಾಕೆ ಬೇಕಾಗಿತ್ತಮ್ಮ? ಹಾನಗಲ್ಲ ಕುಮಾರ ಶಿವಯೋಗಿಗಳು ಹೇಳ್ತಕ್ಕಂಥ ಮಾತು, ಗುರು ಅಂತ ಯಾರನ್ನ ಕರೆಯಬೇಕು? ನಿಷ್ಠಾವಂತ ಸಮಾಜದ ಅಲ್ಲಿರುವ ಕಷ್ಟಗಳನ್ನು ತೆಗೆಯುವವನೇ ಆತ ಪರಮ ಗುರುವರ್ಯ ಅಂತಕ್ಕಂಥ ಮಾತನ್ನ ಹಾನಗಲ್ಲ ಕುಮಾರ ಶಿವಯೋಗಿಗಳು ಹಾರಿಸ್ರವರೇ. ನಿಮ್ಗೆ ಕೈ ಜೋಡಿಸ್ತೀನಿ, ಭಾರತ ಚಪ್ಪಾಳೆ. ನಿಮಗೆ ಎಷ್ಟು ಅಭಿನಂದನೆಗಳನ್ನು, ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ. ಇದೇ ಅಲ್ಲ, ಒಂದನೇ ಮಾತು, ಧಾರಾವಾಹಿ ಹತ್ತದ್ರಂತೂ ನೋಡಕ್ಕೆ ಪುರಾಣ ಗಿರಾಣ ಎಲ್ಲ ಧಾರಾವಾಹಿ ಮುಗಿದ ಮೇಲೆ ಶುರು ಆಗ್ಬೇಕು. ಅದು ಶಿಟ್ಯಾಗಂತೂ ಸಾಧ್ಯನೇ ಇಲ್ಲ. ಇಲ್ಲಿ ಧಾರಾವಾಹಿ ಬಿಟ್ಟು ಬರೋದು ಒಂದೇ, ಜೊತೆಯಲ್ಲಿ ಮಳೆ ಬಂದು ಇಟ್ಟು ಚಳಿ ಬಿಟ್ಟಂಗೆ ಆಗ್ಯಾದ್ರೂ ನೀವು ಬರ್ತೀರಂದ್ರೆ ನಿಜವಾಗಲೂ ಸರ್ಕಾರ ನಿಮ್ಮ ಪರವಾಗಿ ಯಾಕದ ಅಂತ ಈಗ ಗೊತ್ತಾಗ್ಯದ ನಮ್ಗೆ. ಅವ ಬಸ್ನ್ಯಾಗ ಕಂಡಕ್ಟರ್ ಅವರೇ ನಮ್ಮ ಕಡೆ ನೋಡ್ಲಿಕ್ಕೆ ತಯಾರಿಲ್ಲ. ಏನು ಗಣಸರ ಹರಾನೋ ಏನು ಸತ್ತಾರೋ ಒಟ್ಟು ನೋಡ್ಲಿಕ್ಕೆ ತಯಾರಿಲ್ಲ. ಅವ ಬರ್ತಾನ ಕಂಡಕ್ಟರ್, ಆಧಾರ್ 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 ಆಧಾರ್, ನಮ್ಮದು ಸಲ್ಡ್ ಆಗಿ ಅದು ಉಡ್ದಾರ 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 ಅಂದಂಗೆ ನಾವಾಗಿದ್ದೆ. ಒಂದು ಸೀಟ್ ಕೊಡ್ತೀರಿ, ಒಂದೇನು ಮೊನ್ನೆ ಒಂದು ಊರಾಗ್ರಿ ಡ್ರೈವರ್ ಸೀಟ್ ಮೇಲೆ ಕುಂತದ್ದು ಮುದುಕಿ ಬಂದು, ಇಲ್ಲಿ ಕುಂತು ನಡೆಸ್ಬೇಕಂತ ಅವ ಡ್ರೈವರ್ ಅಂತ. ಆ ಕಡೆ ಕುಂತು ನಡೆಸ, ಕಡೆ ಬೇರೆ ಕಡೆ ಜಾಗ ಇಲ್ಲ, ನಡೆ ಕಡೆ ಇಲ್ಲೇ ಅದ ಸೀಟ್ ಪೂರ ಬಸ್ಸಿನ ತುಂಬ ಅವಲ್ಲ, ಅಲ್ಲಿ ಕುಂತು ಎಲ್ಲ ನಡೆಸು. ಎಲ್ಲಿ ಬೇಕಲ್ಲಿ ನಡೆಸ್ಲಿಕ್ಕೆ ಬರ್ತದೆ ಬಸ್ಸ, ಎಲ್ಲಿ ಕುಂದ್ರದನ್ನೋದನ್ನು ಅದು ಅಕ್ಕಿಗೇನ್ರಿ ಒಟ್ಟು ಸೀಟ್ ಬೇಕು, ಆಧಾರ್ ಕಾರ್ಡ್. ಕಿಲ್ಲ ಅಮ್ಮವ್ದೇರು ನೋಡ್ರಿ, ಯವ್ವ ಕಿವಿ ಹಂಗವ 70, 80, 90 ವಯಸ್ಸಾದ್ರೂ ತಲೆ ಮೇಲೆ ಸೆರಗು ಹಚ್ಕೊಂಡು ನಮ್ಮ ಹೌದೇರು ಕುಂದಿರ್ತಾವಂದ್ರೆ ಇವ್ರ ವಯಸ್ಸಿಂತನ ನಮ್ಮ ಎಸ್ ಪುಣ್ಯತಿಥಿ ಆತವೋ ಏನು ಸುದ್ದಿಯೋ ಈಗೇ ಸೆಟ್ದಂಗೆ ಆಗ್ಯದ ನಮ್ಮದು. ಅಲ್ಲಿ ಏನು ಕುಂತೀನಿ, ಚಳಿ ಬಿಟ್ಟು ನಾನು ಇರ್ತೀನಿ, ನಾನು ಹೋಯ್ತಾರ ಹಂಗೆ ಅಂದಂಗೆ ಆಗ್ಯದ. ಈಗ ಏನು ಹಂಗೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಹೌದೇರು ನಮ್ಮ ಅಪ್ಪದೇರು ಹಿಂಗೆ ಕೂಡ್ತೀರಂದರೆ ಸಾಕ್ಷಾತ್ ನೀವು ನಿಜವಾಗ್ಲೂ ನೀವು ಯಾರೂ ಮನುಷ್ಯರೇ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ. ಮತ್ತು ಏನಿದ್ದೀರೋ ಏನಿದ್ದೀವಿ ಅಂತ ನಿಂತೀರಿ. ಮತ್ತು ನೀವು ನಮ್ಮ ಪಾಲಿಗೆ ಏನಿದ್ದೀರಿ ಅಂದರೆ ವ್ಯಾಪಾರಿಗಳಿಗೆ ಗ್ರಾಹಕನೇ ದೇವರು, ರೋಗಿಗಳಿಗೆ ವೈದ್ಯನೇ ದೇವರು. ಹೆಚ್ಚಾನೆಚ್ಚು ದೇವಸ್ಥಾನದಲ್ಲಿ ಪೂಜಾರಿ ಕೈದ ಯಾರು ದುಡ್ಡು ಕೊಡ್ತಾರೋ ಅವನ ಪಾಲಿನ ದೇವರು. ಇಷ್ಟೊತ್ತಾದರೂ ಕೂಡ ಈ ಭಕ್ತಿಯಲ್ಲಿ ತಾವೆಲ್ಲ ತೇಲಾಡ್ತಾ ಇದ್ದೀರಲ್ಲ ತಾಯಂದ್ರೇ, ತಂದೆಯರೇ, ನೀವು ನಮ್ಮ ಪಾಲಿನ ದೇವರುಗಳು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದರ ಜೊತೆಯಲ್ಲಿ ತಾವೆಲ್ಲರೂ ತಾಯಂದ್ರೆ ಎಲ್ಲರೂ ತಲೆ ಮೇಲೆ ಸೆರಗು ಹಚ್ಕೊಂಡು ಕುಂತೀರಮ್ಮ. ಇದು ಎಷ್ಟು ನಮಗೆ ಆನಂದದ ಛಾಯೆ. ಈಗ ಹೊಚ್ಕೊಬಿಡ್ರಕ್ಕ, ಏನಪ್ಪ ಇದಾಗ ಮಣ್ಣು ಹಾಕಲಿ, ನಿನ್ನ ಹೆಣ್ತಿನ ಐಟಿ ಹಾಕೊಂಡು ಮನ್ಯಾಗ ಬಿತ್ತದೇನೋ ಅಲ್ಲಿ ಸೀಟ್ಯಾಗ ಬಂದು ನಮ್ಮ ಸೀರಿದ ಏನಾರ ಕೇಳ್ತೀವಿ, ದಯವಿಟ್ಟು ತತ್ತದ್ರಿ, ಉಳ್ಕಿವು ಹಾಕೊಂಬರ್ರಿ, ತುಂಬ್ಕೋತೀರಿ. ಅದು ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಯ ಸೆರಗ ಅದ್ರಾಗ ಯಾಕೆ ತುಂಬ್ತಾರಂದ್ರೆ, ಅವ್ವ ನಮ್ಮವ್ವ ನಾವು ಸಣ್ಣವರಿದ್ದಾಗ ತೊಡಿ ಮ್ಯಾಲ ಹಾಕೊಂಡು ನಮಗೆ ಕಣ್ಣೀರು ಬರ್ತಿತ್ತಂದ್ರೆ ಕಣ್ಣೀರು ಒರೆಸ್ತಿದ್ಳು ಆ ಸೆರಗಿನಿಂದ. ನಾವು ಅಳ್ಳಾಕತ್ತಿದ್ದೀವಿ ಅಂದ್ರೆ ತೊಡಿ ಮ್ಯಾಲ ಹಾಕೊಂಡು ನಮ್ಮವ್ವ ಗಾಳಿ ಹಾಕ್ತಿದ್ದಳು ಆ ಸೆರಗಿನಿಂದ.
ನಮ್ಮವ್ವ ತೊಡೆ ಮೇಲೆ ನಮ್ಮನ್ನು ಹಾಕ್ಕೊಂಡು ಆ ಸೆರಗಿನಿಂದ ಮುಚ್ಚಿಕೊಂಡು ಎದೆ ಹಾಲು ಕುಡಿಸ್ತಿದ್ಳು ಆ ತಾಯಿಯ ಸೆರಗಿನಿಂದ. ತಾಯಿ ಅಂದರೆ ನೀವು ಕುಡಿಸಿರುವ ಎದೆ ಹಾಲು ಅದು ದೇಶಭಕ್ತಿ, ಮಾತೃಭಕ್ತಿ, ಧರ್ಮದ ಚಿಂತನೆ ಹಚ್ಚುತ್ತದೆ ತಾಯಿ ಎದೆ ಹಾಲು. ಅದಕ್ಕೆಕ್ಕಿಂತ ಊರಲ್ಲಿ ಸುತ್ತಮುತ್ತಲ ಹಳ್ಳಿಯಲ್ಲಿ ಅಪ್ಪನ ದರ್ಶನ ಆಶೀರ್ವಾದಕ್ಕಾಗಿ ಹುಡುಗರು ಬರ್ತಾರೆ, ಯುವಕರು ಬರ್ತಾರೆ. ಅಂದರೆ ಇದು ತಾಯಿ ಎದೆ ಹಾಲಿನ ಮಹತ್ವ, ಗುರುವಿನ ಆಶೀರ್ವಾದದ ಸಂಕೇತ. ಈಗ ಏನಾಗ್ಯಾವ್ರಿ ದೊಡ್ಡ ಸಿಟಿಯಾಗ ನೈಟಿ ಹಾಕೋತಾವ. ಯಾರ್ಯಾಕೆ ಬರಲೆಕ್ಕ ಯಾರು ನೈಟಿ ಹಾಕೊಂಡು ಕುಂದಿರ್ತಿ. ಎಲ್ಲಿದು ಎದೆ ಹಾಲು ಕುಡಿಸ್ತೀರಿ, ಎಲ್ಲಿದು ಉಡಿ ತುಂಬ್ಕೋತೀರಿ? ಇಲ್ಲ ಮತ್ತಿರ್ತಾಳ್ರವ ಹೊಸ ಮಂದಿ ಅವ್ರು ಬೀಗರ ನೆಂಟ್ರೆಲ್ಲ ಬೆಂಗಳೂರಾಗೆ ಇರ್ತಾವೆ, ಮಕ್ಕಳು ಮೊಮ್ಮಕ್ಕಳು ಸೊಸಿ.